ಇದೆಲ್ಲ ಆಚೆ ಕಡೆ ಬಿದ್ದಿತ್ತು. ಆಚೆ ಕಡೆ ಬಿದ್ದಿದ್ದು ಎತ್ಕೊಂಡು ಸಾನ ಅಲ್ಲೇ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗೋಣ. ಮನೆ ಬಿಟ್ಟು ಹೋಗು, ನಾನು PC ಎಲ್ಲ ಹೊಡೆದಾಕ್ತೀನಿ ಹಂಗೆ ಹಿಂಗೆ ಅಂತಾರೆ. ರೆಡಿ ಆಗೋದೆಲ್ಲ ಒಳ್ಳೇದಕ್ಕೆ ಟೈಮ್ ಹೆಂಗೆ ಚೇಂಜ್ ಆಗುತ್ತೆ ಆ ಥರ ಚೇಂಜ್ ಆಗ್ತಾ ಇರ್ಬೇಕು. ಮಾಡ್ಕೊಂಡಿರೋದಕ್ಕೂ ಒಂದು ಲೈಫಲ್ಲಿ ಒಂದು ಸೆಟಲ್ ಆಗಬೇಕು, ಎಲ್ಲರ ಮುಂದೆ ಚೆನ್ನಾಗಿ ಬದುಕಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ನಾವಿವತ್ತು ರೂಮ್ ಚೇಂಜ್ ಮಾಡ್ತಾ ಇದ್ದೀವಿ. ಗೈಸ್, ಈ ರೂಮ್ ನಮಗೆ ಚಿಕ್ಕದಾಯಿತು. ಮತ್ತೆ ಮನೇಲಿ ಸ್ವಲ್ಪ ಜಾಸ್ತಿ ಅದು ಇದು ಅಂತ ಹೇಳ್ಸೋಕೆ ಸ್ಟಾರ್ಟ್ ಆದರು. ಆ ಕಾರಣಕ್ಕೆ ನಾವು ನಮ್ಮ ದಾರಿ ನೋಡ್ಕೋಬೇಕು. ಬಿಕಾಸ್ ನನಗೂ ಏಜ್ ಆಗೈತೆ ಬ್ರೋ. ಅವ್ರ ಹತ್ರ ಬೈಸ್ಕೊಂಡು ಇರೋಕ್ಕಾಗಲ್ಲ. ಮೆಚ್ಯೂರಿಟಿ ಅಂತ ಬಂದಾದ್ಮೇಲೆ ಒಬ್ಬ ಮನುಷ್ಯಂಗೆ ಏನು ಹೇಳಿದ್ರು ತಾತಾನೆ ಮನ್ಸಿಗೆ. ಸೊ ಇನ್ನೊಂದು, ಮನೇಲಿ ಒಂದಿನ ಚಂದ 2 ದಿನ ಚಂದ ಜಗಳಾಡ್ಕೊಂಡಿರೋದಕ್ಕೆ ಮನೇಲೇ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗೋಣ. ಸೊ ವಿ ಆರ್ ಚೇಂಜಿಂಗ್ ಅವರ್ ರೂಮ್. ಎಲ್ಲ ಫುಲ್ PC ಎಲ್ಲ ಗೈಸ್, ಎಲ್ಲ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂತೀವಿ ಹೋದ್ಮೇಲೆ. ಸ್ವಲ್ಪ ಚೆನ್ನಾಗಿ ಮಾಡ್ಕೋತೀವಿ ಅಂದ್ರೆ ಗೈಸ್, ಅದು ರೂಮ್ ಸ್ವಲ್ಪ ಚಿಕ್ಕದು, ಎಮರ್ಜೆನ್ಸಿ ಹುಡುಕಿರೋದು ಗೈಸ್ ನಾವು. ಚಿಕ್ಕ ಮುಂದೆ ಅಂತೆ ನೋಡೋಣ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಒಂದು 2-3 ತಿಂಗಳಾದ್ಮೇಲೆ ಸ್ವಲ್ಪ ದೊಡ್ಡದ ರೂಮಿಗೆ ನಮ್ಮ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಅರ್ಧಕ್ಕರ್ಧ ಫುಲ್ PC ಎಲ್ಲ ಬಿಚ್ಚಾಗೈತೆ. ಸೊ ಏನಿದ್ರು ಇನ್ನು ಪ್ಯಾಕ್ ಮಾಡ್ಕೊಂಡು ನಮ್ಮ ಆದಿ ಬೇರೆ ಬರ್ತೀನಿ ಅಂತ ಹೇಳೋಣ. ಅಂದ್ರೆ ಸ್ವಲ್ಪ ಮೊಬೈಲ್ ಹೊಡೆದೈತೆ ನಂದು. ಗೈಸ್, ಹೆಂಗ್ ಬಿತ್ತು ಅಂತಾನೆ ಗೊತ್ತಿಲ್ಲ ಸಿಸ್ಟರ್. ಇದ್ರ ಹತ್ರ ಇಡಕ್ ಸುಮ್ಮನೆ ಆ ಕಡೆ ತಿರುಗಿದೆ ಅಷ್ಟೇ, ಬಿದ್ದೆ ಹೋಯ್ತು. ಆ ಕೀಬೋರ್ಡು ಮೌಸ್ ಎಲ್ಲ ಬಾಕ್ಸಿಗೆ ಹೋಗಿರ್ಬೇಕು. ಸೊ ಇದು ನಮ್ಮ ಮಾನಿಟರ್. ಅಯ್ಯೋ ಗೈಸ್, ಇನ್ನೊಂದು ಏನಂದ್ರೆ ಹಾಸನಲ್ಲಿ ಮನೆಗಳು ಸಿಗೋದು ಬ್ಯಾಚುಲರ್ಸಿಗೆ ಕಷ್ಟ ಗೈಸ್. ಅಂಥದ್ರಲ್ಲೇ ಗೈಸ್ ನಮ್ಗೆ ಇನ್ನೊಂದೇನಂದ್ರೆ ನಾವಿಬ್ರು ಮಾಡ್ತೀವಿ ಅಂದ್ರೆ ಯಾರು ರೂಮ್ ಕೊಡಲ್ಲ. ಹುಡ್ಗ ಹುಡ್ಗಿ ಏನೋ ಹೆಂಗೋ ಅಂತ ಇದ್ ಮಾಡ್ತಾರೆ. ಅದಕ್ಕೋಸ್ಕರ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ನಮ್ಮನೆ ರೂಮ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಟ್ರೈ ಸಮಥಿಂಗ್ ನ್ಯೂ ಗೈಸ್. ನೋಡಿ ಗೈಸ್, ಬಟ್ಟೆ ಎಲ್ಲ ಮರ್ಚ್ಬೇಕು ಇವಾಗ. ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಏನೇನು ಸಿಗುತ್ತೆ ಎಲ್ಲ ಹೋಯ್ತಾ ಇರ್ಬೇಕು. ಹೆಂಗೆ ಗೈಸ್, ಯಾವತ್ತೂ ಯಾರು ನಮ್ಮ ಸಪೋರ್ಟ್ ನಿಲ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ. ನಮಗೆ ನಾವೇ ಎಲ್ಲ ಅಂತ ಅನ್ಕೊಂಡು ಬದುಕಬೇಕು ಯಾವಾಗಲೂ ಲೈಫಲ್ಲಿ ಅಷ್ಟೇ. ಗೈಸ್ ನೋಡಿ, ಫುಲ್ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ ಗೈಸ್. ಇನ್ನೊಂದು ಸ್ವಲ್ಪ ಬಟ್ಟೆ ಜೋಡಿಸ್ಕೋಬೇಕು, ಇವ್ರ ಫ್ರೆಂಡ್ ಬರೋ ಅಷ್ಟರಲ್ಲಿ. ಬಟ್ಟೆ ಗಿಟ್ಟೆಲ್ಲ ತೋರಿಸ್ತಾ ಗೈಸ್? ನೋಡಿ ತೋರಿಸಿಲ್ಲ. ಫುಲ್ ನೋಡಿ ಗೈಸ್, ಇಲ್ಲಿ ಬಟ್ಟೆಗಳು ಎಲ್ಲ ಜೋಡಿಸ್ಕೋಬೇಕು ಗೈಸ್. ಇನ್ನ ಹತ್ರ ಇರೋದು ಆಲ್ಮೋಸ್ಟ್ ಇಷ್ಟೇ ಬಟ್ಟೆ ಗೈಸ್. ಅದ್ರಲ್ಲೂ ಅರ್ಧ ಅವನಿಗೆ ಟೈಟ್ ಆಗುತ್ತೆ. ಅದಕ್ಕೆ ನಾ ಹಾಕಿದ ಬಟ್ಟೆನೇ ಹಾಕೋದು ಗೈಸ್ ನಾನು. ಗೈಸ್, ಅದ್ರಲ್ಲಿ ಅರ್ಧ ಬಟ್ಟೆ ಅವ್ನು ರೀಸೆಂಟಾಗಿ ಒಂದು 6 months ಬ್ಯಾಕಿಂದ ತಗೊಂಡಿರೋದು. ಅದಕ್ಕಿಂತ ಮುಂಚೆ ಅವ್ನು ಬಟ್ಟೆನೇ ತಗೋತಾ ಇರ್ಲಿಲ್ಲ ಜಾಸ್ತಿ. ನಾನ್ ಹಿಂಸೆ ಮಾಡಿ ನಾನ್ ಬೈದಿರೋದಕ್ಕೆ ತಗೊಂಡಿರೋದು ಗೈಸ್. ಅದರಲ್ಲಿ ಇವಳೆ ಒಂದು 2-3 ಜೊತೆ ಕೊಡ್ಸೋಳೆ. ಆ ಗಿಫ್ಟ್ ಬಾಕ್ಸಿನ ಡಬ್ಬಿ ಇದೆಯಾ, ಅದ್ರೊಳಗೆ ಹಾಕಿಟ್ಬಿಡೋಣ. ಆ ಗಿಫ್ಟ್ ಬಾಕ್ಸಿನ ಡಬ್ಬಿ ಒಡೆದೋದ್ರೆ ಕಷ್ಟ ಆಮೇಲೆ. ಗೈಸ್, ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ವೈಫೈ ಗೈಸ್ ಅಲ್ಲಿ ಎಳಿಸ್ಕೊಳ್ಳೋದು. ವೈಫೈ ಇಂದ ಅಂತಲ್ಲ ಅದೇನೋ ನನಗೆ ಏನಕ್ಕೆ ಗೊತ್ತಾ ಇದು ನೋಡ್ಲಿಲ್ಲ. ವೈಫೈ ಇಂದ ನನಗೆ ಇದು ತಲೆನೋವುದು ಅಂತ ಗೈಸ್. ವೈಫೈ ಇಂದ ಅವ್ರಿಗೆ ಒಂದ್ಸಲ ಫೋನ್ ಮಾಡ್ತೀಯ ಜಿಯೋ ಅವ್ರಿಗೆ? ಮೊಬೈಲ್ ಎಲ್ಲ ಇದೆ ನಿನ್ನ ಹತ್ರ ಇಲ್ಲ? ಸ್ವಿಚ್ ಆಫ್ ಮಾಡಿದ್ಯಾ? ನಂಬರ್ ಇಲ್ವಾ ಒಂದು? ಐತೆ, ಫೋನ್ ಮಾಡೋದು. ವರ್ಕ್ ಆಯ್ತು. ನಂಬರ್ ತಗೋ, ಇದ್ರಲ್ಲಿ ನೋಡೋಣ. ಫೋನ್ ಮಾಡ್ಬಿಟ್ಟು ಅಣ್ಣ ಹಿಂಗೆ ಮನೆ ಚೇಂಜ್ ಮಾಡ್ತಿದೀವಿ, ವೈಫೈ ಹೇಳ್ಕೊಡ್ತೀರಾ ಅಲ್ಲಿಗೆ ಅಂತ. ಅದು ಹಂಗೆ ಇದ್ರೊಳಗೆ ಇಡೋದು, ಏನಾಗಲ್ಲ. ಇಲ್ಲಿ ಅದ್ರೊಳಗೆ. ಗೈಸ್, ಅವನು ತೋರಿಸ್ಕೊಳ್ಳಲ್ಲ ಅಷ್ಟೇ. ಅವನು ಅವ್ನ ಲೈಫಲ್ಲಿ ಮಿನಿಮಮ್ 2 years ಇಂದ ತುಂಬ ಸ್ಟ್ರಗಲ್ ಪಟ್ಟಿದ್ದಾನೆ ಗೈಸ್. ನಾನು ನೋಡಿದ ಮಟ್ಟಿಗೆ, ನಾನು 2 ವರ್ಷದಿಂದ ಬಂದಿರೋ ಮಟ್ಟಿಗೆ ಅವ್ನು ಸಖತ್ ಸ್ಟ್ರಗಲ್ ಪಟ್ಟಿದ್ದಾನೆ. ಅವ್ನು ದುಡಿಯೋದಕ್ಕೆ ಆಗಿರಲಿ ಗೈಸ್. ಇವಾಗ ಹುಷಾರಿಲ್ಲ ಅಂದರೆ ಅವ್ನಿಗೆ ಅವ್ನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ನಿಜ, ನೆನ್ನೆನೇ ಅವನ ಹತ್ರ ಹೇಳ್ಕೊಂಡಿದ್ದು ಹುಷಾರಿಲ್ಲ. ಅದು ಗೈಸ್, ನಾನು ಇಲ್ಲಿ ಇದ್ದಿದ್ದಕ್ಕೆ ಜ್ವರ ಬಂದೈತೆ ಅಂತ ಅವನಿಗೆ ಗೊತ್ತಾಗಿದ್ದು. ಹೊಟ್ಟೆ ನೋವು ಅಂತ ನರಳಾಡ್ತಿದ್ದ. ನನಗೆ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಇಷ್ಟ ಇಲ್ಲ ಬ್ರೋ. ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಮತ್ತೆ ಅವರು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಏನು ಹೇಳ್ಕೊಳಕ್ಕೋಗಲ್ಲ. ಅಂಥದ್ರಲ್ಲಿ ಇವರು ಅದು ಇದು ಲೌಡ ಅಂತ ಹೇಳ್ತಾರೆ. ಎಲ್ಲ ಅರ್ಥ ಆಗುತ್ತೆ ಬಿಡಿ, ಇವಾಗ ಏನು ಹೇಳಕ್ಕೋಗಲ್ಲ. ಬಿಡು ಮನೆ ಆಗಲ್ಲ ಅನ್ಸುತ್ತೆ. ಹೆಂಗಿಟ್ಟಿದೆ ಅದು ಅದ್ರಲ್ಲಿ ಇಟ್ಟಿರ್ಲಿಲ್ಲ ಅನ್ಕೋತೀನಿ. ಇನ್ನೂ 1-2 ಬಾಕ್ಸ್ ಇತ್ತು ನೋಡಿ ನಿನ್ನ ಹತ್ರ. ಆಚೆ ಕಡೆ ಇರ್ಬೇಕು ನೋಡು. ಗೈಸ್, ವಿ ಹ್ಯಾವ್ 2 hours ಟೈಮ್ ಟು ಡೂ ದಿಸ್. 3 ಗಂಟೆ. ಇವಾಗ ಎಷ್ಟು? 2 ಗಂಟೆನಾ? 2 ಗಂಟೆ ಆಗಿರ್ಬೋದು.
ಗೈಸ್ 2 ಗಂಟೆಲಿ ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಗೈಸ್. ಗೈಸ್ ಇನ್ನು ಇವನು ಏನಪ್ಪ ಸ್ನಾನ ಮಾಡಲೇ ಇಲ್ಲ ಅವನು. ಕಟ್ಟಿಂಗ್ ಮಾಡಿಸ್ಕೊಂಡು ನೀನು ಹೋಗಿ ಸ್ನಾನ ಮಾಡೋಷ್ಟೊತ್ತಿಗೆ ನಾನು ಬಟ್ಟೆ ಜೋಡಿಸಿರ್ತೀನಿ. ನೋಡಿ ನನ್ನ ಬಟ್ಟೆ ನಿಜವಾಗ್ಲೂ ಕಂಟೆಂಟ್ ಕ್ರಿಯೇಟರ್ಸ್ ಲೈಫಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋಬೇಡಿ. ಅವ್ರ ಲೈಫಲ್ಲಿ ತುಂಬ ಸ್ಟ್ರಗಲ್ಸ್ ಇರುತ್ತೆ ಗೈಸ್. ಅವ್ರಿಗೆ ತುಂಬ ಎಮೋಷನ್, ಈಗ ನೀವೇಂಗೆ ಎಮೋಷ್ನಲ್ ಆಗಿರ್ತೀರಾ ಅವ್ರಿಗೂ ಎಮೋಷನ್ಸ್ ಅಂತ ಇರುತ್ತಲ್ವಾ. ಅವ್ರು ಯಾರ ಮುಂದೆನೂ ತೋರಿಸ್ಕೊಳ್ಳಲ್ಲ, ನಿಮ್ಮನ್ನ ನಗಾಡ್ಸ್ಕೊಂಡು ನಿಮ್ಮ ಜೊತೆ ಚೆನ್ನಾಗಿ ಇದು ಮಾಡ್ಕೊಂಡಿರ್ತಾರೆ ಅಂದರೆ ಅವ್ರಿಗೂ ಅವ್ರ ಪರ್ಸ್ನಲ್ ಆಗಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಗೈಸ್. ನಮಗೂ ಇದೆ ನೋಡಿ. A few moments later. ಗೈಸ್ ನೋಡಿ ಇಲ್ಲಿ ಐಟಮ್ಸ್ ಎಲ್ಲ ಹೆಂಗಿಟ್ಟಿದ್ದೀವಿ ತಂದ್ಬಿಟ್ಟು ನಮ್ಮ ಮನೆಗೆ. ಗೈಸ್ ನೋಡಿದ್ರಲ್ಲ ಒಳಗಡೆ ಐಟಮ್ ಎಲ್ಲ ಹೆಂಗಿಟ್ಟಿದ್ದೀನಿ ಅಂತ. ನೋಡಿ ಮ್ಯಾಟೆಲ್ಲ ಇಟ್ಟಿದ್ದೀನಿ, ಇಲ್ಲಿ ಒಣಗಾಕಿದ್ದೀನಿ ತೊಳೆದ್ಬಿಟ್ಟು. ಗೈಸ್ ಏನು ಗೊತ್ತಾ, ಮೋಹಿತ ತೋರಿಸ್ಕೊಳ್ಳಲ್ಲ ಅನ್ನೋಕ್ಕಷ್ಟೇ ಅವನಿಗೆ ತುಂಬ ಬೇಜಾರಾಗುತ್ತೆ ಗೈಸ್. ಅವನು ತುಂಬ ಈ ತೋರಿಸ್ಕೊಳ್ಳಲ್ಲ ಅಷ್ಟೇ. ಹುಡುಗರು ಹೇಳ್ತಾರಲ್ಲ ಎಮೋಷ್ನಲ್ ಅಂತ, ಆ ಥರ ಗೈಸ್ ಅವನು ತೋರಿಸ್ಕೊಳ್ಳಲ್ಲ. ನೋಡಿ ನಮ್ಮ ಚಿಕ್ಕ ರೂಮ್ ಇಷ್ಟೇ ಇರೋದು ಗೈಸ್ ರೂಮು. ನೋಡಿ ಕ್ಲೀನ್ ಮಾಡ್ತಿದ್ದೆ ನಮ್ಮಮ್ಮ, ಕ್ಲೀನ್ ಮಾಡ್ತಿದ್ದೀವಿ ಗೈಸ್ ಫುಲ್ಲು. ಪೇಂಟ್ ಗೈಸ್ ಹೋದ್ಸಲ ಇದ್ದವರು ಒಳ್ಳೆ ಚೆನ್ನಾಗೇ ಹೊಡೆದಿಲ್ಲ, ಪೇಂಟ್ ಹೊಡೆದೋನೆ ಅಂತಲೇ ಅನಿಸ್ತಿಲ್ಲಪ್ಪ. ಇವಾಗ ಒಂದ್ಸಲ ನೋಡಬೇಕು ಮೋಹಿತ್ ಪೇಂಟ್ ಹೊಡೆಯೋಣ ಅಂತನೋ ಏನಂತನೋ ಅಂತ ನೋಡಿಬಿಟ್ಟು ಎಲ್ಲ ಸರಿ ಮಾಡೋಣ. ಇವಾಗ ಮೋಹಿತ್ ಬತ್ತನೇ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ನೋಡಿ ಇಲ್ಲಿ ನಮ್ಮಮ್ಮ ಟೈಲ್ಸ್ ಕೆಲಸ ಮಾಡ್ತಾಯಿದೆ. ನೋಡಿ ಗೈಸ್ ಇವ್ರ ಮನೆ ಬಾಗ್ಲು ಹೆಂಗೆ ಹಾಕೋೈತೆ, ಅದಕ್ಕೆ ಟೈಲ್ಸ್ ಕೆಲಸ ಮಾಡ್ತಾಯಿದ್ದೀವಿ ನಾವು. ಗೈಸ್ ಏನು ಗೊತ್ತಾ, ಮೋಹಿತ ಬಂದರೆ ಗೈಸ್ ಫೋನ್ ಇಸ್ಕೊಂಡೋದ. ಫೋನು ಹೊಡೆದೋಗಿತ್ತು ಇವತ್ತು. ಫೋನ್ ಗೈಸ್ ಅರ್ಧ ಗಂಟೆಲೇ ರೆಡಿ ಮಾಡ್ಸ್ಕೊಂಬಂದವನೇ ಕೇಳಕ್ಕೂತು. ಅಲ್ಲೇ ಅವ್ರ ಅಂಗಡಿಲೇ ಕೂತ್ಕೊಂಡು ರೆಡಿ ಮಾಡ್ಸ್ಕೊಂಬಂದವನೇ ಗೈಸ್. 6.5 hours later. ಗೈಸ್ ನೋಡಿ ಇವ್ರ ಪಾಪ ಕಷ್ಟಪಟ್ಟು ಎತ್ತುತ್ತಿದ್ದಾರೆ, ನಾನು ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಹೊಡ್ಕೊಳುತ್ತೆ ಗೈಸ್. ಮೊಯ್ದು ಇಷ್ಟಕ್ಕೆ ಜಿಮ್ಮಿಗೆ ಹೋಯ್ತಾನೆ ಉಫ್ ಅಂತವನೇ ಗೈಸ್. ಕ್ಲೋಸಪ್ಪಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಬಲ್ಬ್ ಇಲ್ಲ. ಮೊಯ್ದು ಸೂಪರ್ ಮ್ಯಾನ್ ಆಗಿದ್ದಾನೆ. ಚೇರು ಒಂದು ಕೈಲಿ ಇದು ಏನು ಗೈಸ್, ಹುಡುಗ ಫುಲ್ ಸ್ಟ್ರಾಂಗ್ ಆಗಿದ್ದಾನೆ. ಮುಖ ನೋಡಿ ಗೈಸ್. ನೋಡಿ ಗೈಸ್ ನಾವಿಬ್ರು ನೋಡಿ ಎಷ್ಟೊಂದು ಎತ್ಕೊಂಡು ಹೋಗ್ತಿದ್ದೀನಿ ನಾನು. ಸ್ವಲ್ಪ ಸುಸ್ತಾಗೋಯ್ತು ನಮಗೆ. ತುಳಿದು ಸಣ್ಣಾಗಿ ಹೋಗ್ತೀನಿ ಗೈಸ್. ಈ ಅಣ್ಣ ನೋಡಿ ಹೆಲ್ಪ್ ಮಾಡ್ತೀರ ನಮಗೆ. ಹಾಯ್ ಹೇಳಿ ಅಣ್ಣ, ನೀವೇನು ಹೋಗೊಳಗೆ ಇಳಿಸು. ಯಾರೋ ಆಲ್ಮೋಸ್ಟ್ ಬರಲ್ಲ, ಎಲ್ಲರ ಮನೇಲೂ ವಾಷಿಂಗ್ ಮಿಷಿನ್ ಇದೆ, ಅಲ್ಲಲ್ಲೇ ಹಾಕೋತಾರೆ ಬಿಟ್ಟಲ್ಲ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನೀನು ಹೇಳ್ಬೇಕು. ಇನ್ನು ಹೆವಿ ಇದಿದೆ ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ ಇವತ್ತೊಂದು 8-8:30 ಆದರೂ ಆಗೋಗುತ್ತೆ. ಸೊ ಇವತ್ತು ವ್ಲಾಗ್ ಬರಲ್ಲ, ನನ್ನ ಚಾನಲ್ ಲೈವ್ ಬರಲ್ಲ. ಸೊ ನಾಳೆ ನೋಡುವ. ನೋಡೋಣ ಆದರೆ ಹೋಗ್ತೀವಿ. ಅಣ್ಣ ಇದು ಹಿಂದ್ಗಡೆ ಆಯ್ತು ಕಣ, ವೈಫೈ ಬಾಕ್ಸಿಗೆ ಹಿಂದ್ಗಡೆ ಆಗ್ಲಿಲ್ವಾ ಸಣ್ಣ ಇದು ಎಳಿಸ್ಕೊಬೋದು. ಯಾಕೆ ಅದೇನೆ ಅಲ್ಲಿ ಈ ಕಡೆ ಇರೋದು ರೋಡು, ಆ ಕಡೆ ಅಂತ ಕಡೆ ಇದ್ರೇನು ಹೇಳ್ಕೊಡಕ್ಕೆ. ಸೊ ನೋಡಿ ಇಷ್ಟೇ ನಮ್ಮ ಇಲ್ಲಿಂದ ಇಷ್ಟು ಶುದ್ಧ ಇದೆ. ಸದ್ಯಕ್ಕೆ ಸಾಕು. ಇವಾಗ ನೋಡೋ ಇನ್ನೂ ಐಟಮ್ ತಗೊಂಡು ಎಲ್ಲ ಜೋಡಿಸಾದ್ಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಗೈಸ್ ನೋಡಿ ಮೋಹಿತ ಪೀಸಸ್ ಸೆಟಪ್ ಮಾಡ್ತಾನೆ. ಬ್ಲಿಂಕ್ ಆಗುತ್ತಲ್ಲ ಏನಕ್ಕೆ ಫೋನಲ್ಲಿ. ಈ ಟೇಬಲ್ ಅಷ್ಟೇ ತೂಕ ಇಲ್ಲ ಅಣ್ಣ, ಅದು ಬಟ್ಟೆ ಇಲ್ಲ. ಅಲ್ಲೇ ಪೇಪರಲ್ಲಿ ಒರ್ಸು. One eternity later. ನೆನ್ನೆ ಲೈವ್ನ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಸ್ವಲ್ಪ ಟೈಮಾಗಿ ಹೋಗಿತ್ತು, ನಾವೆಲ್ಲ ಜೋಡಿಸೋ ಅಷ್ಟರಲ್ಲೇ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಮೋಹಿತ ಎದ್ದೋ ನೋಡೋಣ ಬನ್ನಿ ಗೈಸ್. ಎದ್ದಿಲ್ಲ ಅನಿಸುತ್ತೆ, ತಡೀರಿ ಇಲ್ಲಿ ಕಿಟಕಿಯಿಂದ ನೋಡೋಣ. ಹೆಂಗೆ ಮಂಗೋಣ ನೋಡಿ ಗೈಸ್. ಇದೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. 10 ಗಂಟೆ ಆಗ್ಬಿಟ್ಟೈತೆ ಟೈಮು. ಇನ್ನೂ ಬಿತ್ಕೊಂಡವನಪ್ಪ 10 ಗಂಟೆ ಆದರೂ.
ಎಬ್ರಿಸೋಣ ಬನ್ನಿ ಇವಾಗ. ಎಬ್ರಿಸ್ಬಿಡು ಹೊಡೆದ ಹಿಂಗೆ ಸರಿ ಗೈಸ್. ಹೇಳಲ್ವಾ ಫುಲ್ ಪೀಸಾಗಿ 10 ಗಂಟೆ ಆದ್ರೂ ಮಲ್ಕೊಂಡಿದ್ಯಾ ಗೈಸ್? ಇಲ್ಲಿ ನೋಡಿ ಏನು ಮಾಡೋಣ, ಏನೋ ರಕ್ತ ಗಿಕ್ತ ಎಲ್ಲ ಬಂದೈತೆ ಮುಖದಲ್ಲಿ. ಏನಾದ್ರು ಮುಖ ಎಲ್ಲ ಕೆಂಪಗಾಗೈತೆ. ಸೊ ಇಷ್ಟದಾಗ ನೋಡಿದ್ರಲ್ಲ ವ್ಲಾಗು. ಸೊ ಏನಾಯ್ತಪ್ಪ ಅಂತ ಹೇಳಿದ್ರೆ, ನೆನ್ನೆ ಹಾಗೇನೆ ಮೊಬೈಲ್ ಹೊಡೆದೋಯ್ತು ನಂದು. ಸ್ಟಾರ್ಟಿಂಗ್ ನನ್ನ ಮೊಬೈಲ್ ಹೊಡೆದೋಗಿ ಬಿತ್ತು. ಆ ಸಿಟ್ಟಲ್ಲಿ ನಾನು ಇರ್ಬೇಕಾದ್ರೆ ಇವಳಿಗೂ ಬೈದು ಒಳಗೆ ಕಳಿಸ್ದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಅದು ಮೊಬೈಲ್ ಹೊಡೆದೋಯ್ತಲ್ಲ, ಮೊಬೈಲ್ ಹೊಡೆದೋಯ್ತು ಹೋಗು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಳಗೆ ಕಳಿಸ್ದೆ. ಆ ಟೈಮಿಗೆ ನಮ್ಮಮ್ಮ ದುಡ್ಡು ಹಾಕು ಅಂತ 500 ರೂಪಾಯಿ ನನ್ನ ಹತ್ರ ಇರಲಿಲ್ಲ. ನಾನು ಆ ಸೀಟಲ್ಲಿ ನಮ್ಮಮ್ಮನ ಹತ್ರ ರೇಗಾಡಿದ ತಕ್ಷಣ ನಮ್ಮಮ್ಮ ಏನಂತು ಅಂದರೆ, ಏನಕ್ಕೆ ರೇಗಾಡ್ತಿದ್ಯಾ ಅಂತ. ಸೊ ಅಷ್ಟೇ, ಯಾವುದೇ ಜಗಳಕ್ಕೆ ಸ್ವಲ್ಪ ಜಾಸ್ತಿ ದೊಡ್ಡ ಜಗಳ ಆಗಿ ಮನೆ ಬಿಟ್ಟು ಹೋಗು, ನಾನು PC ಎಲ್ಲ ಹೊಡೆದಾಕ್ತೀನಿ ಹಂಗೆ ಹಿಂಗೆ ಅಂತಾರೆ ರೆಡಿಯಾಗಿ. ಸೊ ಆ ಟೈಮಿಗೆ ನಾನು PC ಎಲ್ಲ ಎತ್ಕೊಂಡು ಬರೋಕ್ಕೆ 2 ಅವರ್ ಟೈಮ್ ಇತ್ತು. ಆ 2 ಅವರ್ ಟೈಮಲ್ಲಿ ಈ ರೂಮಿಗೆ ಶಿಫ್ಟ್ ಆದ್ವಿ ಗೈಸ್. ಸೊ ರೂಮಿಂದ ತೋರಿಸ್ತಾ ಸೊ ರೂಮ್ ಪೂರ್ತಿ ತೋರಿಸಿಲ್ಲ, ಸೆಟಪ್ ಮಾಡ್ಕೊಂಡಿರೋದು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ಒಂದ್ಸಲ ರೂಮ್ನ. ಇನ್ನೊಂದು ಸ್ವಲ್ಪ ನಾವು ಸೆಟ್ ಮಾಡ್ಕೋಬೇಕು ಗೈಸ್, ಪೂರ್ತಿ ಸೆಟ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಸದ್ಯಕ್ಕೆ ಇವತ್ತು ಬರೋ ಅಷ್ಟು PC ಸೆಟಪ್ನ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಇವತ್ತು ನೆನ್ನೆ ಬರೋಣ ಅಂತಿದ್ರು, ವೈಫೈ ಎಲ್ಲ ಇರಲಿಲ್ಲ ಕನೆಕ್ಷನ್. ಸೊ ಅದನ್ನು ರಿಕ್ವೆಸ್ಟ್ ಮಾಡಿ ರೀಲೊಕೇಶನ್ ಕೊಟ್ಟು ಜಿಯೋ ಫಿಕ್ಸಿಗೆ ಹೋಗಿ ಆಮೇಲೆ ಇವತ್ತು ಬಂದು ಮಧ್ಯಾಹ್ನ 12 ಗಂಟೆನೋ ಮಧ್ಯಾಹ್ನ ಬಂದು ಎಲ್ಲ ಸೆಟಪ್ ಆಗಿದೆ. ಸೊ ಇವತ್ತು ಲೈವಿಗೆ ಫ್ರೀ ಫೈರ್ ಲೈವಿಗೆ ಬರ್ತೀವಿ. ಸೊ ಇನ್ಮೇಲಿಂದ ಲೈವ್ ಡೈಲಿ ಇರುತ್ತೆ 8:30 ಇಂದ 11 o'clock. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಟೈಮಿಂಗ್ ಚೇಂಜ್ ಆಗುತ್ತೆ, ಆ ಥರ ಚೇಂಜ್ ಆಗ್ತಾ ಇರಬೇಕು. ಮನುಷ್ಯರು ಅಷ್ಟೇ, ಟೈಮಿಂಗ್ ಚೇಂಜ್ ಆಗುತ್ತೆ, ಹಂಗೆ ಚೇಂಜ್ ಆಗ್ತಾರೆ. ನಮ್ಮ ಸ್ವಂತದವರೋ ದೂರದವರೋ ಎಲ್ಲರೂ ಒಂದೇ ಗೈಸ್. ಅವ್ರ ಸ್ವಂತ ಇವ್ರ ಸ್ವಂತ ಅಂತ ಹೇಳೋಕೆ ಹೋಗ್ಬೇಡಿ. ಸಪೋರ್ಟ್ ಮಾಡ್ತಾರ ಮಾಡಿಸ್ಕೊಳ್ಳಿ, ಸಪೋರ್ಟ್ ಮಾಡಲಿಲ್ವಾ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಇವಾಗ ಮನೆ ಬಿಟ್ಟು ಬಂದಿದ್ದೀನಿ. ಸೊ ಏನಿದ್ರು ಹೊಡೆದಾಡೋದಷ್ಟೇ ಗೈಸ್. ಏನಂದರೆ ಇಷ್ಟು ಮಾಡ್ಕೊಂಡಿರೋದಕ್ಕೂ ಒಂದು ಲೈಫಲ್ಲಿ ಒಂದು ಸೆಟಲ್ ಆಗಬೇಕು, ಎಲ್ಲರ ಮುಂದೆ ಚೆನ್ನಾಗಿ ಬದುಕಬೇಕು. ಸುಮ್ಮನೆ ಬಂದಿದ್ದೀವಿ, ಏನೋ ನಮ್ಮ ಕೈಲಿ ಆಗಲಿಲ್ಲ ಅಂತ ಯಾವತ್ತೂ ಕೈ ಬಿಡಬಾರ್ದು. ಇಷ್ಟೆಲ್ಲ ಮಾಡಿರೋರಿಗೆ ಸೆಟಲ್ ಆಗಬೇಕು ಅಂದರೆ ಇನ್ನೂ ಒಂದು 5 ವರ್ಷ ಕಷ್ಟಪಟ್ಟರು ಪರವಾಗಿಲ್ಲ, ಸೆಟಲ್ ಆಗಬೇಕು. ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು ಗೈಸ್. ಸೋತ್ರೆ ಅವ್ರು ನಗಾಡ್ತಾರೆ, ಗೆದ್ರೆ ನಾನು ನಗಾಡ್ತೀನಿ ಅಷ್ಟೇ ಗೈಸ್. ಏನಿಲ್ಲ, ಇನ್ನೊಂದು 5 ವರ್ಷ ಕಷ್ಟಪಡುವ. ನನಗೆ ಯೂಟ್ಯೂಬಲ್ಲೇ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಆಸೆ ಇದೆ. ಸೊ ಫುಲ್ ಟೈಮ್ ಅಂತೂ ಮಾಡೋಕ್ಕಾಗಲ್ಲ, ಬಿಕಾಸ್ ಕಮಿಟ್ಮೆಂಟ್ ಜಾಸ್ತಿ ಇದೆ. ಫುಲ್ ಟೈಮ್ ಮಾಡೋಣ, ಇದೊಂದು ಇಯರು ಸ್ವಲ್ಪ ಹಂಗೆ ಲೈವ್ ಮಾಡ್ಕೊಂಡು ಹೋಗ್ಕೊಂಡು ಆಮೇಲೆ ಫುಲ್ ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಕಮಿಟ್ಮೆಂಟ್ಸ್ ಇದೆಯಲ್ಲ, ಆ ಕಾರಣಕ್ಕೋಸ್ಕರ. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಹೋಮ್ ಟೂರು ಏನೇನು ಸೆಟಪ್ ಮಾಡ್ಕೊಂಡ್ವಿ, ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇತ್ತು ಅಂತ ಎಲ್ಲ ಹೇಳ್ತೀವಿ ಗೈಸ್. ಇನ್ನೊಂದು ಅವನದು ಇವಾಗಿನ ಆಸೆ ಅಲ್ಲ ಗೈಸ್, ಯೂಟ್ಯೂಬ್ ಅನ್ನೋದು 10th ಇಂದ ಅವನಿಗೆ ಆಸೆ. ನಾನು ಪರಿಚಯ ಆಗಿಕ್ಕಿಂತ ಒಂದು 4 ವರ್ಷ ಮುಂಚೆಯಿಂದ ಇದು ಅವನ ಆಸೆ. ಇದು ಫೋಟೋನ ಹಾಕ್ತೀನಿ, 4 ವರ್ಷದಿಂದ ಇರೋ ಯೂಟ್ಯೂಬ್ ಚಾನಲ್ನ ಫೋಟೋ ಇಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ಹಾಕಿರ್ಬೋದು. ಸೊ 4 ವರ್ಷದಿಂದನೂ ನನಗೆ 4-5 ವರ್ಷದಿಂದನೂ ನನಗೆ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇತ್ತು. ಸೊ ಅದು ಇವಾಗ ನನಸಾಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ PC ಎಲ್ಲ ತಗೊಬಿಟ್ಟಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಮಾಡೋದೋ ಗೊತ್ತಿಲ್ಲ, ಒಟ್ಟಿನಲ್ಲಿ PC ಎಲ್ಲ ತೊಗೊಂಡಿದ್ದೀನಲ್ಲ. ಸೊ ನೋಡುವ, ಸಪೋರ್ಟ್ ಮಾಡಿದ್ರೆ ಬೆಳಿತೀನಿ, ಸಪೋರ್ಟ್ ಮಾಡಲಿಲ್ಲ ಅಂದರೆ ಇಳಿತೀನಿ ಅಷ್ಟೇ ಹೇಳಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಮೈಕ್ ಯೂಸ್ ಮಾಡ್ತೀನಿ. ಸೊ ಎಕೋ ಹೊಡಿತಾ ಇರ್ಬೋದು ಅನ್ಕೋತೀನಿ. ಈ ವ್ಲಾಗ್ ಬಂದು ಇಷ್ಟೇ. ಸೊ ಏನು ಮಾಡಿದ್ವಿ, ಹೆಂಗೆ ಶಿಫ್ಟ್ ಮಾಡಿದ್ವಿ ಅಂತ ಸ್ವಲ್ಪ ತೋರಿಸಿದ್ದೀವಿ, ಬಿಕಾಸ್ ಸ್ವಲ್ಪ 2 hours ಟೈಮಲ್ಲಿ, ಅಂದರೆ 1 ಗಂಟೆಯಿಂದ 3 ಗಂಟೆ ಟೈಮಲ್ಲಿ ಎಲ್ಲ ಎತ್ಕೊ ಹೋಗ್ತಾ ಇರಬೇಕಿಲ್ಲ ಅಂದರೆ PC ಹೊಡೆದಾಕ್ತೀನಿ ಅಂತ ಹೇಳಿದರು. ಸೊ ಆ 2 ಅವರಲ್ಲಿ ನಾನು ರೂಮ್ ಹುಡುಕಿ, ಸ್ವಲ್ಪ ಚಿಕ್ಕದೇ ರೂಮು ಗೈಸ್. ನಿಜ ಎಷ್ಟು ಟೆನ್ಷನ್ ಆಗೋಯ್ತು ಅಂದರೆ ನನಗೆ, ಅಲ್ಲೆಲ್ಲ ಪ್ಯಾಕ್ ಮಾಡಿಟ್ಟು ಐಟಮ್ ಎಲ್ಲ ತೊಗೊಂಡು ನಮ್ಮ ಮನೆ ಹತ್ರ ಇಟ್ಟು ಫುಲ್ ಇಲ್ಲೆಲ್ಲ ರೂಮ್ ಹುಡುಕಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ಇವತ್ತೇ ಬೇಕು ನಮಗೆ, ಇವಾಗಲೇ ಬೇಕು, ತುಂಬ ಎಮರ್ಜೆನ್ಸಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಸಾಲ ಮಾಡ್ಕೊಂಡು. ಸೊ ಇನ್ನೊಂದು ಮತ್ತೆ ಹುಡುಗಿ ಒಂದು ರೂಮಲ್ಲಿ ಇರ್ತೀವಿ, ಮದುವೆ ಆಗ್ದಲೇ ಹುಡುಗಿ ರೂಮಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಯಾರು ರೂಮ್ ಕೊಡಲ್ಲ. ಸೊ ನೋಡುವ, ಇವರು ಒಂಥರ ಒಳ್ಳೆ ಮನುಷ್ಯ. ಅಂದರೆ ನಮಗೆ ಅಂದರೆ ನಾವು ಯೂಟ್ಯೂಬರ್ಸು ಅಂತ ಸ್ವಲ್ಪ ಗೊತ್ತಿತ್ತು, ಆ ಕಾರಣಕ್ಕೋಸ್ಕರ ಸ್ವಲ್ಪ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಅಂದರೆ ಗೈಸ್ ನಾನೇನು ಇಲ್ಲೇ ಇರಲ್ಲ, ವಿಡಿಯೋ ಮಾಡಿದ ತಕ್ಷಣ ಹೋಗ್ಬಿಡ್ತೀನಿ. ನೆಕ್ಸ್ಟ್ ರೀಲೊಕೇಶನ್ ವೈಫೈ, ನನಗೆ ಏನು ಬೇಡ, ವೈಫೈನ ಒಂದು ರೀಲೊಕೇಶನ್ ಅದೊಂದು ರಿಕ್ವೆಸ್ಟ್ ಮಾಡಬೇಕು, ಅದೊಂದೇ ಬೇಜಾರು ಗೈಸ್. ರೀಲೊಕೇಶನ್ ಎಸ್ಸಲ್ಲಿ ಆಗತ್ತೀಯ ಗುರು ಅಂತಾರೆ. ಇದೇನು ತಗೊಂಡು 2 ತಿಂಗಳಾಗಿರಲಿಲ್ಲ, 1.5 ತಿಂಗಳಿಗೆ ವೈಫೈ ಅಲ್ಲಿಂದ ಇಲ್ಲಿಗೆ ಮಾಡಿಸ್ಕೊಂಡಲ್ಲ, ಅದಕ್ಕೋಸ್ಕರ ಅಷ್ಟೇ.
ಸೊ ನೋಡೋಣ, ಇದೊಂದು 2 ತಿಂಗಳು ಈ ರೂಮಲ್ಲಿದ್ದು, ನೆಕ್ಸ್ಟ್ ಇನ್ನೊಂದು 2 ಸೊ ತಿಂಗಳಾದ್ಮೇಲೆ. ನಮ್ಮ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ಸ್ನ ನಾವು ನಿಮಗೆ ಮಾಡ್ತಾ ಇರ್ತೀವಿ. ಬೇಗ ಟೈಮ್ಗೆ ಮಾಡ್ಕೊಳ್ಳಿ ಗೈಸ್ ಸಾನುಗೌಡ ಚಾನಲ್ನ. ನನ್ನ ಚಾನಲ್ನ ಬೇಗ 2K ಏನಾದರೂ ಮಾಡ್ಕೊಳ್ಳಿ. ಕಪಲ್ಸ್ ಗೇಮಿಂಗ್ 04 ಅಂತ ಗೈಸ್ ಇನ್ನೊಂದು search ಸ್ವಲ್ಪ ಮಾಡಿದ್ರೆ ಇನ್ನೊಂದು 7 ತಿಂಗಳಾದ್ರೂ, ಒಂದು 6-7 ತಿಂಗಳಾದ್ರೂ ಕಾಯಿರಿ ಗೈಸ್. ನಾವು ಟ್ರಾವೆಲಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಮಾಡ್ಬೇಕಂತ ಆಸೆ ಇದೆ, ಬಟ್ ಅಂದ್ರೆ ನಮಗೆ ಅಮೌಂಟಿಂದು ಸಕ್ಕತ್ ಹಿಂಸೆ ಆಗೋಗಿದೆ ಗೈಸ್. ನೀವು ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬಿಂದ ಸ್ವಲ್ಪ ಅಮೌಂಟ್ ಬಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟು ಗೈಸ್, ಮಿನಿಮಮ್ ಫೋನಿಗೆ 1.5 ಲಕ್ಷ, PC-ಗೆ ಹತ್ತಿರ 2 ಲಕ್ಷ ಖರ್ಚು ಮಾಡ್ಕೊಂಡಿದೀವಿ. ಏನಕ್ಕೆ ಅಂದರೆ ಗೈಸ್, ಯೂಟ್ಯೂಬ್ ಮೇಲಿಂದ ಒಂದು ನಂಬಿಕೆಯಿಂದ ಯೂಟ್ಯೂಬಲ್ಲಿ ಅಮೌಂಟ್ ಬಂದೇ ಬರುತ್ತೆ. ನಮ್ಮ ಈ ಎಫರ್ಟ್ಸಿಗೆ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಏನು ಕೇಳಲ್ಲ ಗೈಸ್, ನಮ್ಗೆ ಅಮೌಂಟ್ ಕೊಡಿ ಅಂತ ಕೇಳಲ್ಲ. ಒಂದು ಲೈಕ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಷ್ಟೇ, ಸಪೋರ್ಟ್ ಮಾಡಿ. ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಬೈ ಗೈಸ್. ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.